ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅಭ್ಯರ್ಥಿತನ ವಾಪಸ್ ಪಡೆದಿರಬಹುದು. ಹರಿದ ಬಟ್ಟೆಯನ್ನು ತೆಪ್ಪೆ ಹಾಕಬಹುದೇ ಹೊರತು ಅದು ಹೊಸ ಬಟ್ಟೆ ಆಗುವುದಿಲ್ಲ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿದರು. ಬೆಂಗಳೂರಿನ ಮಲ್ಲೇಶ್ವರಂದ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತುಂಡಾದ ಹಗ್ಗಕ್ಕೆ ಗಂಟು ಹಾಕಬಹುದೇ ಹೊರತು ಅದು ಹೊಸ ಹಗ್ಗ ಆಗುವುದಿಲ್ಲ ಎಂದರು. ಮುಸಲ್ಮಾನ ಬಂಧುಗಳೆಲ್ಲ ನಮಗೆ ಮತ ಹಾಕುತ್ತಾರೆ ಅಂತ ನಾನು ಹೇಳಲಾರೆ. ಯಾಕೆಂದ್ರೆ ಕಾಂಗ್ರೆಸ್ನವರು ಅವರ ತಲೆಗೆ ಬಿಟ್ಟ ಹುಳಗಳು ಸತ್ತಿಲ್ಲ, ಅವು ಬದುಕಿವೆ ಎಂದು ನುಡಿದರು. ಅವರನ್ನು ದಾರಿ ತಪ್ಪಿಸಿ ನಿಮ್ಮ ಮತ ಬ್ಯಾಂಕ್ ಮಾಡುತ್ತಿದ್ದೀರಿ. ಅವರೆಲ್ಲ ವಿರೋಧ ಮಾಡಿದ್ರು ದೇಶ ಆಳುತ್ತಿದ್ದೇವೆ. ಮುಸಲ್ಮಾನರು ಭಾರತದಲ್ಲಿ ಸುಭದ್ರವಾಗಿ ಬದುಕುತ್ತಿದ್ದಾರೆ ಎಂದರು. ಮೋದಿಜಿಯವರು, ಪ್ರಧಾನಮಂತ್ರಿ ಮಾನ್ಯ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಏನು ತೈಲ ಕಂಪನಿಗಳಿದೆ, ತೈಲ ಕಂಪನಿಗಳ ಈ ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿದೆ. ಇದರಿಂದ ಜನರಿಗೇನು ಪ್ರಯೋಜನ ಅಂತ ತಾವು ಕೇಳಬಹುದು, ಅಥವಾ ಜನ ಅವರು ಕೂಡ ನಮಗೇನು ಇದರಿಂದ ಪ್ರಯೋಜನ ಅಂತ ಕೇಳಬಹುದು. 1 ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ 10 ರೂಪಾಯಿಗಳಷ್ಟು ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿದ್ದಾರೆ. ಈಗಾಗಲೇ ರಾಜ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರಣದಿಂದಾಗಿ ತೈಲ ಬೆಲೆ ಏರಿಕೆ ಆಗಿದೆ. ಈ ಏರಿಕೆಯನ್ನ ಪೆಟ್ರೋಲ್ ಅಥವಾ ಡೀಸೆಲ್ನ ಬೆಲೆ ಏರಿಕೆ ಮಾಡೋದಾದ್ರೆ ಅದು ಸರ್ಕಾರ ಮಾಡೋದಲ್ಲ. ಬೆಲೆಯನ್ನ ಏರಿಕೆ ಮಾಡೋದು ತೈಲ ಕಂಪನಿಗಳು. ತೈಲ ಕಂಪನಿಗಳೇನಾದರೂ ಭಾರತ ದೇಶದಲ್ಲಿ ಬೆಲೆಯನ್ನ ಏರಿಕೆ ಮಾಡೋದಾದ್ರೆ ಈ ಎಲ್ಲಿಂದ ಅವರು ಖರೀದಿ ಮಾಡ್ತಾರೆ, ಎಷ್ಟು ಡಾಲರ್ ಕೊಟ್ಟಿರ್ತಾರೆ, ಆದ್ದರಿಂದ ಅದನ್ನು ಆಧರಿಸಿ ತೈಲ ಬೆಲೆಯನ್ನು ಏರಿಕೆ ಮಾಡಬೇಕಾಗಿತ್ತು. ಈಗ ಆಸ್ಟ್ರೇಲಿಯಾದಲ್ಲಿ 40% ಏರಿಕೆ ಆಗಿದೆ, ಸಿಂಗಾಪುರದಲ್ಲಿ 34% ಏರಿಕೆ ಆಗಿದೆ, ಯುಎಸ್ಎ 33% ಏರಿಕೆ ಆಗಿದೆ, ಸ್ಪೇನ್ನಲ್ಲಿ 31% ಏರಿಕೆ ಆಗಿದೆ, ಈಜಿಪ್ಟ್ನಲ್ಲಿ 17%, ಚೀನಾದಲ್ಲಿ 11%, ಕತಾರ್ನಲ್ಲಿ 8%, ಹಾಂಗ್ಕಾಂಗ್ನಲ್ಲಿ 6% ಏರಿಕೆ ಆಗಿದೆ. ಇದು ಯುದ್ಧದ ಕಾರಣದಿಂದಾಗಿ ಆಗಿರ್ತಕ್ಕಂಥದ್ದು. ಭಾರತ ದೇಶದಲ್ಲಿ ಯುದ್ಧ ನಡೀತಾ ಇಲ್ಲ, ಆದರೆ ನಾವು ಈ ತೈಲವನ್ನು ಬೇರೆ ದೇಶದಿಂದ, ನಾವು ಅಮೆರಿಕದಿಂದ ಕೊಳ್ಳಬಹುದು, ರಷ್ಯಾದಿಂದ ಕೊಳ್ಳಬಹುದು, ಅಥವಾ ಇರಾನ್ನಿಂದ ಕೊಳ್ಳಬಹುದು, ಎಲ್ಲೇ ಕೊಳ್ಳಬಹುದು. ಇವತ್ತು ಬೆಲೆ ಹೆಚ್ಚಾಗಿದೆ. ಆ ಕಾರಣದಿಂದ ನಾವು ಕೂಡ ಹೆಚ್ಚು ಮಾಡಬಹುದಿತ್ತು. ಒಂದು ಸಮಯ ಮೋದಿಜಿಯವರು ನಾಳೆ ಈಗ 10 ರೂಪಾಯಿ ಪೆಟ್ರೋಲ್ಗೆ, 10 ರೂಪಾಯಿ ಡೀಸೆಲ್ಗೆ ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿದ್ದಾರೆ. ಒಂದು ಸಮಯ ಹೆಚ್ಚು ಮಾಡಬೇಕಂತಿದ್ರೆ ಅದೇ 10 ರೂಪಾಯಿ 1 ಲೀಟರ್ ಪೆಟ್ರೋಲು, 1 ಲೀಟರ್ ಡೀಸೆಲ್ಗೆ ಬೆಲೆ ಹೆಚ್ಚು ಮಾಡಿದ್ದಿದ್ರೆ ಎಲ್ಲರೂ ಏನು ಹೇಳ್ತಿದ್ರು, ಮೋದಿಯವರು ಬೆಲೆ ಏರಿಕೆ ಮಾಡಿಬಿಟ್ರು, ಒಂದು 20 ರೂಪಾಯೋ 15 ರೂಪಾಯಿ ಮಾಡಿಬಿಡೋದು, ಅದಾದ ಮೇಲೆ ಒಂದು 5 ರೂಪಾಯಿ ಕಡಿಮೆ ಮಾಡಿಬಿಡೋದು. ಈ ರೀತಿ ನಾಟಕ ಮಾಡಲಿಲ್ಲ. ಅವರೇನು ಮಾಡಿದ್ರು ಅಂತಂದ್ರೆ, ಈ ಏರಿಕೆ ಆದ ತಕ್ಷಣ ಇದರ ರಿಫರ್ಕೇಷನ್ನು ಎಲ್ಲದರ ಮೇಲೆ ಆಗುತ್ತೆ. ಲಾಜಿಸ್ಟಿಕ್ ಮೇಲೆ ಆಗುತ್ತೆ, ಪ್ರಯಾಣಗಳು ಮಾಡೋರ ಮೇಲೆ ಆಗುತ್ತೆ, ಫ್ಲೈಟ್ ಚಾರ್ಜಸ್ ಏರುತ್ತೆ, ಬೆಲೆ ಏರಿಕೆಗಳು ಹೆಚ್ಚಾಗುತ್ತೆ. ಇದು ಚೈನ್ ಲಿಂಕ್ ಇರೋದರಿಂದ ಇದು ಸಮಸ್ಯೆ ಜನರ ಮೇಲಾಗುತ್ತೆ. ಅದಕ್ಕೆ ಅವರೇನು ಮಾಡಿಬಿಟ್ರು, ಇದನ್ನ ಹೆಚ್ಚಿಸೋದು, ಅದು ಜನರ ವಿರೋಧ ವ್ಯಕ್ತಪಡಿಸೋದು, ಆಮೇಲೆ ಬೇರೇನೋ ಮಾರ್ಗ ಕಂಡುಹಿಡಿಯೋದು, ಅದೆಲ್ಲ ಬೇಕಾಗಿಲ್ಲ.
ಸರ್ಕಾರಕ್ಕೆ ಹೊರೆ ಆದರೂ ಸರಿ, ಸರ್ಕಾರದ ಇದರಿಂದ ಖಜಾನೆಯಿಂದಲೇ ನಾವು ತೈಲ ಕಂಪನಿಗಳು ನೀವು ಹೆಚ್ಚಿಸೋದು ಬೇಕಾಗಿಲ್ಲ, ನಾವೇ ನಿಮ್ಮ ಟ್ಯಾಕ್ಸನ್ನು ನಿಮ್ಮ ಡ್ಯೂಟಿಯನ್ನು ನಾವು ಕಡಿಮೆ ಮಾಡಿಬಿಡ್ತೇವೆ ಅಂತೇಳಿ ಅದನ್ನು ಮಾಡಿದ್ರಿಂದ ಇದು ಜನರಿಗೆ ಇನ್ನೊಂದು ರೂಪದಲ್ಲಿ ಜನರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅನುಕೂಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಈಗ 1% ಕೂಡ ಇಷ್ಟೆಲ್ಲ ದೇಶಗಳು ಬೇರೆ ಬೇರೆ ದೇಶಗಳು ಏರಿಕೆ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಏರಿಕೆ ಇಲ್ಲ. ಆದ್ದರಿಂದ ಮಾನ್ಯ ಮೋದಿಜಿಯವರ ಸರ್ಕಾರದ ಈ ನಿಲುವನ್ನು ನಾನು ಸ್ವಾಗತ ಮಾಡ್ತೇನೆ. ಜನರಿಗೆ ಹೊರೆ ಇಲ್ಲದೆ ಅದನ್ನ ಈ ಆಯಿಲ್ ಕಂಪನಿಗಳ ಜೊತೆಯಲ್ಲಿ ಸಂಪರ್ಕದಲ್ಲಿಟ್ಟು ಜನರಿಗೆ ಯಾವುದೇ ತೊಂದರೆ ಇಲ್ಲದೆ ಇದನ್ನ ಇತ್ಯರ್ಥಪಡಿಸಿದ್ದಕ್ಕೆ ಇದರ ಪರೋಕ್ಷ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 720962626 ಗೆ ಸಂಪರ್ಕಿಸಿ.